सरसू सरसू ಚಿನ್ನಿಗೆ ಮಂಗಳ ಸ್ನಾನ ಮಾಡಿಸ್ಬೇಕು ಬಾಮ್ಮ. ಅಯ್ಯಯ್ಯೋ, ಪುರೋಹಿತರು ಕೂಡ ಬಂದ್ಬಿಟ್ರು. ಅತ್ತೆ ಇನ್ನೂ ಬರ್ಲಿಲ್ವಲ್ಲ, ಏನ್ ಮಾಡೋದು? ತಾತ, ಜ್ಯೋತಿಷಿಗಳು ಬಂದ್ರು. ಹಾ, ಬನ್ನಿ ಪುರೋಹಿತ್ರೆ. ಯಜಮಾನ್ರೆ, ಪೂಜಾ ಸಾಮಗ್ರಿ ಎಲ್ಲ ಸಿದ್ಧವಾಗಿದೆಯಾ? ನೀವು ಬರೆದು ಕೊಟ್ಟಿದ್ದ ದಿನಾನೇ ನನ್ನ ಮೊಮ್ಮಗ ಎಲ್ಲ ತಗೊಂಡು ಬಂದ್ಬಿಟ್ಟ. ಒಳ್ಳೇದಾಗ್ಲಿ. ಬನ್ನಿ. ಹಾ, ಬನ್ನಿ ಬನ್ನಿ. ನಡೀರಿ. ಬನ್ನಿ. ಹರಿ ಓಂ ಶ್ರೀಮನ್ಮಹಾಗಣಪತಿಯೇ ನಮಃ. ಇನ್ನೇನಾದ್ರೂ ಬೇಕಾದ್ರೆ ನೋಡಿ ಹೇಳಿ ಜ್ಯೋತಿಷಿಗಳೇ. ಆ ಶಾಸ್ತ್ರಕ್ಕೂ ಈ ಹೋಮಕ್ಕೂ ಯಾವುದೇ ಸಂಬಂಧ ಇಲ್ಲ. ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಹುಡುಗಿನ ಕರ್ಕೊಂಡೋಗಿ ಶಾಸ್ತ್ರಕ್ಕೆ ಕೂಡಿಸ್ಬೋದು. ಸರಿ ಪುರೋಹಿತ್ರೆ. ಪುರೋಹಿತ್ರೆ, ಒಂದ್ ಮಾತು ಕೇಳ್ತೀನಿ, ಏನು ಅನ್ಕೊಳ್ಳಲ್ಲ ತಾನೆ? ಏನಪ್ಪ ಅದು? ಹೋಮಕ್ಕೆ ರಕ್ತ ಸಂಬಂಧ ಇರೋರೇ ಕುತ್ಕೋಬೇಕು ಅಂತ ಹೇಳಿದ್ರಲ್ಲ, ಮತ್ತೆ ಸರ್ಸು ಕೂತು ಹೋಮ ಮಾಡಿದ್ರೆ ಏನ್ ತಪ್ಪಿದೆ? ಸರ್ಸುಗೆ ಮದುವೆ ಆಗಿದ್ರೆ ದಂಪತಿಗಳು ಕೂತ್ಕೊಂಡು ಮಾಡ್ಬೋದಿತ್ತು. ಈಗಿಂದೀಗ್ಲೇ ಹೋಮ ನಿಲ್ಲಿಸಿ ಸರ್ಸುಗೆ ಗಂಡು ನೋಡಿ ಮದುವೆ ಮಾಡಕ್ಕಾಗಲ್ಲ ಅಲ್ವಾ? ಏಯ್, ಯಾರೋ ಅದನ್ನ ಅಲ್ಲಿಟ್ಟಿರೋದು? ಚಿನ್ನಿ, ದೊಡ್ಡಯ್ಯನ ಆಶೀರ್ವಾದ ತಗೋ. ಬಾ, ಆಶೀರ್ವಾದ ಮಾಡು ದೊಡ್ಡಯ್ಯ. ದೀರ್ಘಾಯುಷ್ಮಾನ್ ಭವ. ಹೇಳಮ್ಮ, ಕರ್ಕೊಂಡೋಗು. ಬಾ. ನೀವ್ಯಾಕೆ ದೊಡ್ಡತ್ತೆ, ನೀವು ಕುತ್ಕೋತೀರಾ? ಬಾರೋ ಅಳಿಮಯ್ಯ, ನಿನ್ನೂ ಕೂಡ ಮಡ್ಲಲ್ಲಿ ಕೂರಿಸ್ಕೊತೀನಿ.
ಸರ್ಸು ಕುಂಕುಮ ಇಟ್ಟು ಗಂಧ ಹಚ್ಚಮ್ಮ. ನಾನ್ಯಾಕೆ ದೊಡ್ಡಮ್ಮ, ನೀನ್ ದೊಡ್ಡವಳು, ನೀನೇ ಹಚ್ಚು. ಏನು ಆಗಲ್ಲಮ್ಮ, ಚಿನ್ನಿನ ಚಿಕ್ಕ ವಯಸ್ಸಿಂದ ತಾಯಿ ಹಾಕ್ ಸಾಕಿದ್ಯಾ, ನೀನ್ ಕೊಟ್ರೇನೆ ಒಳ್ಳೇದು. ಕೊಡಮ್ಮ, ಏನು ಆಗಲ್ಲ. ನೀನೇ ಸ್ನಾನ ಮಾಡಿಸ್ಬೇಕು, ಊಟನು ಮಾಡಿಸ್ಬೇಕು. ನೀನೇ ಅಮ್ಮನ ಹಾಗೆ ನೋಡ್ಕೋಬೇಕು. ನೋಡ್ಕೋತೀಯ ಅಲ್ವಮ್ಮ? ನೋಡ್ಕೊಳ್ತೀನಮ್ಮ. ಅತ್ತೆ ಇನ್ನೂ ಬರ್ಲೇ ಇಲ್ವಲ್ಲ? ಹೋಮ ಮಾಡದೇ ಇದ್ರೆ ಚಿನ್ನಿಗೆ ಗಂಡಾಂತರ ತಪ್ಪಲ್ಲ ಅಂತ ಪುರೋಹಿತರು ಹೇಳಿದ್ದಾರೆ. ನಾನ್ ಕೂತ್ಕೋತೀನಿ ಅಂದ್ರೆ ಮದ್ವೆ ಆದವ್ರು ಮಾತ್ರ ಕೂತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಈಗ ನಾನು ಏನ್ ಮಾಡ್ಲಿ? ಬಾಮ್ಮ, ಚಿನ್ನಿಗೆ ಆಶೀರ್ವಾದ ಮಾಡು. ಸರ್ಸು, ಆ ಬಾಯ್ಲಿ. ಪುರೋಹಿತರು ಕರೀತಿದಾರಾ? ಇಲ್ಲ, ನಾನೇ ಕರಿತಿರೋದು. ಬಾ ಎಲ್ಲಿಗೆ? ಬಾ ಹೇಳ್ತೀನಿ. ರಾಹುಲ್ ಅವರೇ, ಏನಿದು? ಯಾಕೆ ಬಾಗ್ಲು ಹಾಕ್ತಿದ್ದೀರಾ?
ಇದು ತಪ್ಪು. ದೊಡ್ಡ ಹಿಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ನಿಂತ್ಕೊಳ್ಳಿ, ನಿಲ್ಸಿ ನಿಲ್ಸಿ. Crazy. Hey. ಭಯ ಪಟ್ಕೊಂಡ್ಯಾ? ಇದು ನೀನ್ ಮಾರ್ವಾಡಿ ಅಂಗಡಿಲಿ ಅಡ ಇಟ್ಟಿದ್ಯಲ್ಲ, ನಿಮ್ಮಮ್ಮನ ಮಾಂಗಲ್ಯ ಚೈನು. ಅಣ್ಣ, ಇದು ನಮ್ಮಮ್ಮನ ತಾಳಿ ಸರ. ಇದನ್ನ ಅಡ ಇಡ್ತಿದ್ದೀನಿ. ನಿಮ್ ಹತ್ರ ಜೋಪಾನವಾಗಿರುತ್ತಲ್ವಾ? ಸರಸು, ನಿನ್ನ ಬಂಗಾರಕ್ಕೆ ಏನೂ ಆಗಲ್ಲ. ಇವತ್ತೇ ಹೋಗಿ ಬ್ಯಾಂಕಲ್ಲಿ ಇಟ್ಬಿಡ್ತೀನಿ. ನಾನೆಲ್ಲ ಕೇಳಿಸ್ಕೊಂಡೆ. ಹುಚ್ಚ ನಿನಗೆ? ಇಲ್ಲಿ ರಾಹುಲ್ ಇದ್ಮೇಲೋ, ಅಲ್ಲಿ ತಾತ ಇದ್ಮೇಲೋ ಚಿನ್ನಿ ಫಂಕ್ಷನ್ಗೋಸ್ಕರ ನಿಮ್ಮಮ್ಮನ ತಾಳಿನೇ ಅಡ ಇಟ್ಟಿದೀಯ. ನನಗೆ ನಿನ್ನ ಆಗ್ಲೇ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ನಮ್ಮನ್ನಿನ್ನೂ ಹೊರಗಿನವರು ಅಂತಾನೆ ನೋಡ್ತಾ ಇದೀಯ ನೀನು? ಇಷ್ಟು ವರ್ಷ ನಮ್ಮ ತಾತನ ನೋಡ್ಕೊಂಡೆ. ನಾನ್ ಬಂದ್ಮೇಲೆ ನನಗೂ ಸಹಾಯ ಮಾಡಿದೆ. ನೀನ್ ಇಷ್ಟೆಲ್ಲ ಮಾಡಿದ್ಮೇಲೆ ನಿನಗೆ ನಾವು ಸಹಾಯ ಮಾಡೋದಿಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಅತ್ತೆ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದೀನಿ, ನಿನಗೋಸ್ಕರ ನಾನಿದ್ದೀನಿ ಅಂತ. ಈಗ ಮಾತ್ರ ಅಲ್ಲ, ಯಾವತ್ತಿಗೂ ನೀನು ಏನೇ ಬೇಕಾದರೂ ಈ ರಾಹುಲ್ ಇರ್ತಾನೆ. ರಾಹುಲ್ ಇರ್ತಾನೆ, ರಾಹುಲ್ ಇರ್ತಾನೆ, ರಾಹುಲ್ ಇರ್ತಾನೆ, ರಾಹುಲ್ ಇರ್ತಾನೆ. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನಾನ್ಯಾರೋ ಎಂಬುದೇ ಮರೆತ ಹಾಗೆ ಮಿಂಚೊಂದು ಮೆಲ್ಲಗೆ ಮುಟ್ಟಿದ ಹಾಗೆ ನಿನ್ನ ಕಣ್ಣ ಬಣ್ಣ ರಾತ್ರಿ ಹಾಗೆ ಅಲ್ಲಿ ನನ್ನ ಬಿಂಬ ಚಂದಿರ ನಿನ್ನ ಮುದ್ದು ಮುದ್ದು ಹಾಲುಗೆಲ್ಲ ನಾಜೂಕಾದ ನೇಸರ ಬಿಸು 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 ಮಾತಿನಲ್ಲಿ ಕಣ್ಣರಪ್ಪೇನು ಹೇಳಿದೆ ಕುಸು 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 ಪ್ರೇಮದಲ್ಲಿ ಜಾರಿದಂತೆ ಜೀವವೇ ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನನ್ನ ಅತ್ತೆ ಏನ್ರಿ ಈಗ ಸಡನ್ ಆಗಿ ಬರ್ತಾ ಇದ್ದಾರೆ? ಬರ್ಲಿ ಬಿಡಿ, ಶುಭ ಕಾರ್ಯ ಆದ್ಮೇಲೆ ಮಳೆ ಬಂದ ಹಾಗೆ ಎಲ್ಲ ಮುಗಿದ ಮೇಲೆ ಬರ್ತಾ ಇದ್ದಾರೆ.
ಮಾಮ್ ಏನಮ್ಮ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇಲ್ಲಿವರೆಗೂ ಮಾಮ್ ಒಂದ್ ಗುಡ್ ನ್ಯೂಸ್. ಏನದು? ನಮ್ ನವ್ಯಂಗೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಮಾಮ್. ಅಕ್ಕ, ಸುಮ್ನೆ ಜೋಕ್ ಮಾಡ್ತಿದ್ದಾಳೆ ಮಮ್ಮಿ. ನವ್ಯಾಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಕಂಗ್ರಾಟ್ಸ್ ನವ್ಯ. ಥ್ಯಾಂಕ್ ಯು. ಹುಡ್ಗ ಯಾರು ಅಂತ ಗೊತ್ತಾದ್ರೆ ನೀವ್ ಶಾಕ್ ಆಗ್ತೀರಾ ಮಾಮ್. ಎಕ್ಸ್ ಮಿನಿಸ್ಟರ್ ಶ್ಯಾಮಲಾ ದೇವಿ ಅವ್ರ ಮಗ, ಯು ನೋ. ಗೊತ್ತು, ವಾಗ್ದೇವಿ ಹತ್ರ ಶ್ಯಾಮಲಾನೆ ಬಂದು ಸಂಬಂಧ ಕೇಳಿರ್ತಾಳೆ. ಹಾ, ಆಮೇಲೆ ಫೋನ್ ಮಾಡ್ತೀನಿ. ಬಂದು ಎಷ್ಟೊತ್ತಾಯ್ತು ಕಾತ್ಯಾಯಿನಿ? ಈಗ ತಾನೇ ಬಂದೆ. ಹೌದಾ? ನಡಿ ಕೂತ್ಕೋ. ಗಂಡ ಹೆಂಡತಿಯಾಗಿ ನಾವೆಷ್ಟೇ ಗಲಾಟೆ ಮಾಡಿದ್ರು, ಎಷ್ಟೇ ಅಸಮಾಧಾನ ಇದ್ರು, ಬಂದಿರೋರ್ ಮುಂದೆ ನಾವು ಹಾಗೆ ಇದ್ರೆ ನಾಳೆ ಅತ್ತೆ ಮನೆಯಲ್ಲಿ ನನ್ ಮಗಳು ತಲೆ ತಗ್ಸೋ ಹಾಗಾಗ್ಬಾರ್ದಲ್ವಾ? ಅದಕ್ಕೆ ನನ್ ಮಗಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಹೇಳ್ದಾಗೆ ನಡ್ಸಿದ್ದೀನಿ. ಶ್ಯಾಮ್ಲಾ ಮದ್ವೆಗೇನೂ ಕೇಳಲಿಲ್ವಾ? ಇಲ್ವಲ್ಲ. ಒಂದ್ ವೇಳೆ ಕೇಳಿದ್ರೆ ನಮ್ಮ ಹತ್ರ ಇರೋದೆಲ್ಲ ಕೊಟ್ರಾಯ್ತು. ಆಮೇಲೆ ನ್ಯೂಸ್ ಪೇಪರ್ ಸುತ್ಕೊಂಡು BMTCಲಿ ಉಳ್ಕೊಂಡು ರಿಕ್ಷಾ ಓಡಿಸ್ ಬದುಕ್ತೀಯ ಚಿನ್ನ? ಅಯ್ಯಮ್ಮ, ಇರೋದನ್ನೆಲ್ಲ ಕೊಡ್ತೀನಿ ಅಂತ ಅವನಲ್ಲ, ನನ್ ಕೈ ಚೊಂಬ್ ಕೊಡ್ತಾನ ಏನೋ. ನಿನ್ನತ್ತೆ ಅಷ್ಟು ದಡ್ಡಿ ಎಲ್ಲ ಸುಮ್ನಿರೆ. ಆಸ್ತಿ ಎಲ್ಲ ಅವಳಿಗೆ ದಾರೆ ಎರ್ದ್ ಕೊಡಕ್ ಬಿಡಲ್ಲ ಬಿಡು. ಹಾಯ್ ಹಾಯ್, ಎಲ್ರೂ ಬ್ಯುಸಿ ಆಗಿರೋ ಹಾಗಿದೆ. ಹಾಗೇನಿಲ್ಲ, ಬನ್ನಿ. ಬಾ ಹರ್ಷ, ಕೂತ್ಕೋ. ಶೀಸ್ ಮೈ ಮಾಮ್. ನಮಸ್ತೆ ಆಂಟಿ. ನಮಸ್ತೆ. ನಾನು ನಿಮ್ಮಮ್ಮನ್ ಫ್ರೆಂಡ್ ಅಪ್ಪ. ಹೌದಾ? ಅಮ್ಮ ಯಾವತ್ತೂ ಹೇಳೇ ಇಲ್ವಲ್ಲ ಆಂಟಿ? ಮದ್ವೆ ಆದ್ಮೇಲೆ ನಮ್ ನವ್ಯ ಓದ್ಬೇಕು ಅಂದ್ರೆ ಓದಿಸ್ತೀಯಪ್ಪ? ಅಮ್ಮ ಒಪ್ಕೊಂಡ್ರೆ ಎಲ್ಲ ಓಕೆ ಆಂಟಿ. ಎಲ್ಲ ನಮ್ಮ ಅಮ್ಮನಿಷ್ಟನೇ. ಇಲ್ಲೇ ಇದ್ದು ಬಿಸ್ನೆಸ್ ನೋಡ್ಕೋತೀಯಾ? ಫಾರಿನ್ ಹೋಗೋ ಯೋಚನೆ ಏನಾದ್ರೂ ಇದೆಯಾ? ಅಮ್ಮ ಹೋಗು ಅಂದ್ರೆ ತಪ್ಪದೆ ಹೋಗ್ತೀನಿ ಆಂಟಿ. ಈಗಲೂ ಅಷ್ಟೇ ಅವ್ರ ಅಮ್ಮ ಕಳ್ಸಿದಕ್ಕೆ ಬಂದಿರಬೇಕು. ಅಮ್ಮನ ಮಗ. ಹರ್ಷ, ಏನಾದರೂ ಮಾತಾಡ್ಬೇಕಿತ್ತಾ? ನವ್ಯ ಹತ್ರ ಮಾತಾಡು ಅಂತ ಅಮ್ಮ ಹೇಳಿದ್ರು ಆಂಟಿ. ಅದ್ರಲ್ಲೇನಿದೆ ಹರ್ಷ, ಹೋಗಿ ಮಾತಾಡ್ಕೊಳ್ಳಿ. ವಾಗ್ದೇವಿ, ಹರ್ಷಂಗ್ ಏನ್ ಬೇಕೋ ಅಲ್ಲೇ ಹತ್ರ ಇದು ಅರೇಂಜ್ ಮಾಡಿಸು. ನವ್ಯ, ಹೋಗಿ ಗಾರ್ಡನಲ್ಲಿ ಮಾತಾಡಿ. ಓಕೆ ಮೇಡಮ್. ಸರಿ ಅಮ್ಮ, ನೀವು ಮಾತಾಡ್ತಾ ಇರಿ. ತೇಜ ಸರ್, ಒಂದು ನಿಮಿಷ ಬಂದೆ. ಓಕೆ. ಫ್ರೀ ಆಗಿದ್ಯಾ ವಾಗ್ದೇವಿ? ಯಾಕೆ? ನಿನ್ ಜೊತೆ ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಈಗ್ಲಾ? ಸಾರಿ, ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಈವ್ನಿಂಗ್ ಹೋಗೋಣ ಅಲ್ಲ? ನೀನು ಒಳಗೆ ಹೋಗಿ ರೆಸ್ಟ್ ತಗೋ. ಹಾಗೆಲ್ಲ ಎದ್ದೇಳ್ಬಾರ್ದೆ, ಕುತ್ಕೋ. ನನಗ ಅಕ್ಕ ಬೇಕು. ಬರ್ತಾಳಿರವ್ವ, ನೀನ್ ಎದ್ದೇಳ್ಬಾರ್ದು. ನನಗ ಅಕ್ಕ ಬೇಕು. ಅಕ್ಕ ಬರ್ತಾಳೆ, ನೀನ್ ಕುತ್ಕೊಳ್ಳಮ್ಮ. ನಾನು ಇಲ್ಲೇ ಇದ್ದೀನಿ ಚಿನ್ನಿ. ನೀನ್ ಇಲ್ಲೇ ಇರಕ್ಕ.
ನಾನು ಇಲ್ಲೇ ಇದ್ರೆ ಉಳ್ದಿರೋ ಕೆಲಸ ಎಲ್ಲ ಯಾರು ಮಾಡ್ತಾರೆ ಚಿನ್ನಿ? ಹಠ ಮಾಡಬಾರ್ದು, ಸರಿನಾ? ಹಾಗಳ್ಬಾರ್ದು. ಸರ್ಸು, ಜ್ಯೋತಿಷಿಗಳು ಕರೀತಿದ್ದಾರೆ. ಹಾ, ಬೇಗ ಬರ್ತೀನಿ. ಬಾರಮ್ಮ. ಏನಮ್ಮ, ಹೋಮಕ್ಕೆ ಕೂತ್ಕೊಳ್ಬೇಕಾಗಿರೋ ದಂಪತಿಗಳು ಇನ್ನೂ ಬಂದಿಲ್ಲ. ಇಟ್ಟಿರೋ ಒಳ್ಳೆ ಮುಹೂರ್ತ ಮೀರ್ತಾ ಇದೆ. ಮುಂಚೆನೆ ಕರಿಬೇಕಲ್ವನಮ್ಮ? ಅವರು ಅವ್ರು ಬರೋ ಹಾಗೆ ಕಾಣಿಸ್ತಿಲ್ಲ ಪುರೋಹಿತ್ರೆ. ಅದ್ಯಾಕಮ್ಮ, ನಿನ್ನ ತಂಗಿಗೆ ಪ್ರಾಣಗಂಡಾಂತರ ಇದೆ ಅಂದ್ಮೇಲೂ ಬರಲ್ವಾ? ಅವರೆಂತ ಮನುಷ್ಯರು? ಇಷ್ಟ ಹೊತ್ತೆ ಕಾದಿದೀವಿ. ಒಂದ್ ಅರ್ಧ ಗಂಟೆ ಕಾದ್ಬಿಡಿ ಪುರೋಹಿತ್ರೆ, ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಆ ಗಯ್ಯಾಳಿ ಮನೆಗೆ ನೀನ್ ಒಬ್ಳೆ ಹೋಗ್ತೀಯಾ? ಹೋಗ್ಲೇಬೇಕು ದೊಡ್ಡಮ್ಮ. ನಿನ್ ಬಾ ಹೇಳ್ತೀನಿ, ಬಾಮ್ಮ. ಏನೇ ಅವ್ವ, ಏನೋ ಹೇಳ್ತಿದ್ದಲ್ಲ, ನಮ್ಮ ಅತ್ಯವನ್ ಜೊತೆಲಿ ಎಲ್ಲಿ ಹೋಗೋಣ ಅಂತ? ನಿನ್ನ ಅತ್ತೆಗೆ ಬಾಂಬ್ ಇಡಕ್ ಬಂದೀವ್ನಿ ಕಣೆ. ಆ ಬಾಂಬಾ? ಏನ್ ಬಾಂಬು? ಏನದು? ಸಮಯ ಬರ್ಲಿ ಹೇಳ್ತೀನಿ, ಹೊಸಿ ಸುಮ್ಕಿರೋ. ಸರಿ ಬಿಡ, ನಾವ್ ಒಳಕ್ ಹೋಗೋಣ ಬಾ. ನಾವಿಬ್ರು ಮಾತಾಡಿ ಸಾನ ದಿನ ಆಗದೆ. ಆಹ ನನ್ ಮದ್ವೆಯಂತೆ, ಓಹ ನನ್ ಮದ್ವೆಯಂತೆ, ಆಹ ನನ್ನ ಮದುವೆಂತೆ, ಓಹ ನನ್ನ ಮದುವೆಂತೆ, ನಿಮಗೂ ನನಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ, ಟಾಮ್ ಟಾಮ್ ಟಾಮ್. ವೀರಾಧಿ ವೀರರಂತೆ, ಧರಣಿ ಕುಬೇರರಂತೆ, ಭೋರು ಭೋರು ಮೆಂದು ನಮ್ಮ ಬಿಗ್ಗರೊಡ್ಡು ಬಂದಿತಂತೆ. ವೀರಾಧಿ ವೀರರಂತೆ, ಧರಣಿ ಕುಬೇರರಂತೆ, ಭೋರು ಭೋರು ಮೆಂದು ನಮ್ಮ ಬೀಗರೊಡ್ಡು ಬಂದಿತಂತೆ. ಅಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊ, ಆಹ ನನ್ ಮದ್ವೆಯಂತೆ, ಓಹ ನನ್ ಮದ್ವೆಯಂತೆ, ಆಹ ನನ್ನ ಮದುವೆಂತೆ, ಓಹ ನನ್ನ ಮದುವೆಂತೆ, ನಿಮಗೂ ನನಗೂ. ಅಮ್ಮ, ಏನೇ ಇದು? ಹೆಣ್ಣೋಡಕ್ ಬರ್ತಾವ್ರೆ ಅನ್ಕೊಂಡಿದ್ಯೋ ಅಥವಾ ಸಿನಿಮಾ ಶೂಟಿಂಗ್ ಮಾಡಕ್ ಬರ್ತಾವ್ರೆ ಅನ್ಕೊಂಡಿದ್ಯೋ? ಸುಮ್ನೆ ಕುತ್ಕೊಂಡು ನೋಡು ಅಂದಾಗ ನೋಡ್ಬೇಕು, ಇಳ್ಸು ಅಂತ ಸನ್ನೆ ಮಾಡಿದಾಗ ತಲೆ ತಗಸ್ಬೇಕು. ಆದ್ರೆ ಅವ್ರಿನ್ನೂ ಬಂದಿಲ್ವಲ್ಲ. ಕಾವೇರಿ ನದಿ ದಾಟದ್ಮೇಲೆ ನಮ್ ಮನೆಗ್ ದಾರಿ ತೋರ್ಸು ಅಂತ ದೋಣಿ ನಡ್ಸೋನ್ಗೆ ಹೇಳಿದೀನ್ ಕಣೆ. ತಗೋ ಈ ಒಡವೆ ಹಾಕೋ. ಇಲ್ ನೋಡು, ಇದೆಲ್ಲ ಸರ್ಸು ಒಡವೆಗಳೇ. ಹೌದಾ? ಇರು, ಇಲ್ ನೋಡು, ಈ ಒಡವೆಗಳನ್ನೆಲ್ಲ ಹಾಕೊಂಡ್ಮೇಲೆ ಮೊದ್ಲು ಯಾರಿಗೂ ಕಾಣ್ದಂಗೆ ಈ ಸೆರಗಿನ ಹಿಂಗ್ ಮುಚ್ಕೋಬೇಕು. ಗಂಡಿನ ಕಡೆಯವ್ರು ಬಂದಾಗ ಹೀಗ್ ತೋರಿಸ್ಬೇಕು, ಸರಿನಾ? ಸರಿ. ಹಿಡ್ಕೋ. ಏನೇ, ಏನ್ ಮಾಡ್ತಾ ಇದ್ದೀರಾ? ಇಲ್ ನೋಡೆ, ನಿಮ್ಮಪ್ಪಂಗೆ ಯಾವುದೇ ಕಾರಣಕ್ಕೂ ಆ ಚಿನ್ನಿ ದೊಡ್ಡೋಳಾಗಿರೋ ವಿಷಯನ ಅಪ್ಪಿ ತಪ್ಪಿನೂ ಬಾಯ್ ಬಿಟ್ಬಿಡ್ಬೇಡ. ನಿನಗೆ ಹೆಣ್ಣೋಡೋ ಶಾಸ್ತ್ರ ಎಕ್ಕುಟ್ಟೋಗುತ್ತೆ, ಅರ್ಥ ಆಯ್ತಾ? ಏನಮ್ಮ ಇದು? ಸಂಕ್ರಾಂತಿ ಯತ್ನ ಹಬ್ಬ ಬರಕ್ಕಿಂತ ಮುಂಚೆನೆ ರೆಡಿ ಮಾಡ್ತಿದ್ಯಾ? ಅಮ್ಮ ನೋಡೆ, ತಂಗಿ ನೋಡಿ ಎತ್ತು ಅಂತಿದ್ಯಲ್ಲೋ ಎಮ್ಮೆ ನನ್ ಮಗನೇ. ಎಮ್ಮೆ, ಎತ್ತು,
ಕೋಣಗಳು ಇವೇ ತಾನೆ. ನಮ್ ಮನೆ ಒಂಥರ ಕೊಟ್ಟಿಗೆ ಮನೆ ಅಲ್ಲ. ಸರಿ ಬಿಡು. ಏನು ಯಾರ್ದಾದ್ರೂ ಮದ್ವೆನಾ? ಅವಳನ್ನ ಹೀಗೆ ಭಯಂಕರವಾಗಿ ಅಲಂಕಾರ ಮಾಡ್ತಾ ಇದೀಯಾ? ಹೆಣ್ಣೋಡಕ್ ಬರ್ತಾರೆ ಅಂದ್ಮೇಲೆ ಇಷ್ಟಾದ್ರೂ ತಯಾರು ಮಾಡ್ಬಾರ್ದಾ ಏನು? ಏನು ಹೆಣ್ಣೋಡೋ ಶಾಸ್ತ್ರನ? ಇವಳನ್ನ ನೋಡಕ್ ಬರ್ತಿರೋನ್ ಯಾರು ತಲೆ ಕೆಟ್ಟೋನೇ ಇರ್ಬೇಕು. ಬಾಯ್ ಮುಚ್ಚೋ. ಆ ಗುಡಿ ಬೀದಿ ಸುಗುಣ ಇದ್ದಾಳಲ್ಲಯ್ಯ. ಯಾರು? ಆ ದುರ್ಬುದ್ಧಿ ಎಲ್ಲ ಇದೆಯಲ್ಲ ಆ ಸುಗಣನ? ಅಬ್ಬಾ ಅವಳೇ ಕಣಯ್ಯ. ಒಂದು ದೊಡ್ಡ ಶ್ರೀಮಂತರ ಮನೆ ಸಂಬಂಧ ತಂದಿದ್ದಾಳೆ. ಮನೆ ಮಠ ಹೊಲ ಗದ್ದೆ ಹಣ ಆಸ್ತಿ ಚೆನ್ನಾಗಿರೋರೆ ಅಂತೆ. ಪಾಪ ಇವಳಲ್ಲಿ ಕಾಲಿಟ್ ಮೇಲೆ ಅದೆಲ್ಲ ಅವ್ರಿಗಿರುತ್ತೋ ಇಲ್ವೋ? ಅಮ್ಮ ನೋಡಮ್ಮ. ನೀನ್ ಸುಮ್ಮನೆ ನಾಗಮಣಿ, ಲೇ ನಾಗಮಣಿ, 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 ಅವ್ರು ಬಂದ್ರು ಕಣೆ. ಹೌದಾ? ಅಯ್ಯೋ ಇಲ್ಲಿ ನೋಡಯ್ಯ, ನೀನ್ ಅಲ್ಲೇ ಇದ್ದು ಅವ್ರಿಗೆ ನೀರ್ ಕೊಟ್ಟು ಒಳ್ಳೇದು ಕೆಟ್ಟದು ಮಾತಾಡಿಸ್ತಾ ಇರಯ್ಯ. ಏಯ್ ನೀ ಬಾರೆ ಲೋ, ನೀನ್ ಅವ್ರಿಗೆ ಕುರ್ಚಿಗಳು ಹಾಕ್ಲಾ? ಅವ್ರ ಮೇಲಲ್ಲ, ನೆಲದ ಮೇಲೆ ಕುರ್ಚಿ ಹಾಕು. ನಾನು ಅವಳನ್ನ ರೆಡಿ ಮಾಡ್ಬೇಕು. ನೀನ್ ಬಾರೆ. ನಮಸ್ಕಾರ. ನಮಸ್ಕಾರ. ಎಲ್ಲ ಒಳಗಡೆ ಇದ್ದಾರೆ, ಬನ್ನಿ. ಯಾರು ಹೋಗಿ ಕರೆದ್ರು ನಮ್ಮ ಅತ್ತೆ ಬರೋದಕ್ಕೆ ಒಪ್ಕೋಬೇಕಲ್ಲ ದೊಡ್ಡ. ನಿಮ್ಮ ಮಾವ ಬಂದಿದಾನೋ ಇಲ್ವೋ? ನಿಮ್ ಮಾವ ಬಂದಿಲ್ಲ ಅಂದ್ರೆ ನಿಮ್ಮ ಅತ್ತೆ ಬಂದ್ರು ಲಾಭ ಇಲ್ಲ. ಯಾರು? ಸುಂದ್ರಣ್ಣನ ಬಂದಲ್ಲಮ್ಮ, ಈಗ ತಾನೇ ಅವ್ರ ಮನೆ ಕಡೆ ಹೋಗೋದನ್ನ ನೋಡ್ದೆ. ಮಾವಯ್ಯ ಇದ್ರೆ ಒಪ್ತಾರೆ. ನಾನು ಹೋಗಿ ಬರ್ತೀನಿ ದೊಡ್ಡಮ್ಮ. ಏನಾದ್ರೂ ಮಾಡಿ ಅತ್ತೆ ಮಾವನ ಕರ್ಕೊಂಡ್ ಬರ್ತೀನಿ. ಅವ್ರ ಅತ್ತೆನ್ ಕರ್ಕೊಂಡ್ ಬರಕೇನಾ? ಹೌದೇ. ಒಬ್ಳೆ ಹೋದ್ರೆ ನಾಗಮಣಿ ಬರ್ತಾಳೆ ಅಂತ್ಯಾ? ಹೌದೇ. ಆ ನಾಗಮಣಿ ಸರ್ಸು ಒಬ್ಳೆ ಹೋದ್ರೆ ಬೈತ್ ಕಳಿಸ್ತಾಳೆ. ನಾವ್ 4 ಜನ ಹೋಗಿ ಸ್ವಲ್ಪ ಗಟ್ಟಿಯಾಗಿ ಹೇಳಿ ಕರ್ಕೊಂಡ್ ಬರೋಣ. ನಾಗಮಣಿ ಮನೆಗೆ ಹೋಗೋಣ ಬನ್ರೆ. ನೀನು ಬಾ. ನೀನ್ ಕೂಡ ಬಾ. ನಿಮ್ ಮನೆ ತುಂಬಾ ಚೆನ್ನಾಗಿದೆ ಕಣ್ರಿ. ನಿಮ್ಮನೆ ಕೂಡ ಹೀಗೆ ದೊಡ್ಡದಾಗಿದ್ಯಾ? ಇಲ್ಲ, ಇದ್ರಲ್ಲೊಂದು ಅರ್ಧ ಇರ್ಬೋದು. ಅಯ್ಯಪ್ಪ, ಹಾಗಾದ್ರೆ ನಂಗೆ ನಿಮ್ಮನೆ ತುಂಬಾ ಇಷ್ಟ ಆಗುತ್ತೆ. ಅದ್ಯಾಕೆ? ನಿಮ್ ಮನೇಲಿ ಯಾರು ಎಲ್ಲಿದ್ದಾರೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ನಮ್ ಮನೇಲಿ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ಬೇಕು. ನಿಮ್ಗೆ ಮಾಮೂಲಾಗಿ ಎಲ್ಲಿರೋದು ಅಂದ್ರೆ ಇಷ್ಟ? ನಮ್ಮನೇಲೆ. ನಿಮ್ಗೆ ಯಾಕೆ ನಿಮ್ ಮನೆ ಅಂದ್ರೆ ಇಷ್ಟ? ಅಮ್ಮ ಇರ್ತಾರಲ್ಲ ಅದಕ್ಕೆ. ನನಗೆ ನಿಮ್ಮಮ್ಮ ತುಂಬಾ ಇಷ್ಟ ಆದ್ರು. ಮತ್ ನಾನು? ನಿಮಗಿಷ್ಟ ಆಗದಿರೋ ವಿಷಯ ಯಾವುದು? ಫಸ್ಟ್ ರ್ಯಾಂಕ್. ಹಾಕ್ಬಿಟ್ಲು ನೋಡಪ್ಪ. ಫಸ್ಟ್ ಪೊಸಿಷನ್. ಐ ಶಬಾಷ್. ನಂಬರ್ 1 ಅನ್ನೋ ಪದ. ಅಲ್ಲೇ ಅಯ್ಯಮ್ಮ. ಕನ್ನಡ ಆಲ್ಫಾಬೆಟ್ ನಿಂದ ಕೆಲವು ಅಕ್ಷರನ ಪಕ್ಕಕ್ಕಿಟ್ಟ ಹಾಗೆ ನಂಬರ್ಸ್ ಅಲ್ಲಿ ನಂಬರ್ 1 ಅನ್ನೋದನ್ನ ತೆಗೆದು ಉಳಿದಿದ್ದೆಲ್ಲ ಇಟ್ಕೋಬೇಕು. ನಂಬರ್ 1 ಮೇಲೆ ಯಾಕಷ್ಟು ಕೋಪ? ಪ್ರಪಂಚದಲ್ಲಿ ನಂಬರ್ 1 ಅನ್ನೋ ನಂಬರ್ ಇರೋದಕ್ಕೆ ನಮ್ ಮೇಡಮ್ ಆ 1ನೇ ನಂಬರ್ ಇಟ್ಕೊಂಡು ಇಡೀ ದಿನ ಅದನ್ನೇ ಹೇಳ್ತಾ ಇರ್ತಾರೆ. ನಾನ್ ಕ್ಲಾಸ್ ಅಂದ್ರೆ ನೀನ್ ಮಾಸು. ನಾವೆಲ್ಲ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ 99 ಬಂದ್ರು ಸಾಕಾಗಲ್ಲ ಅಂತಾರೆ ನಮ್ ಮೇಡಮ್. ಬೇಗ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಹರ್ಷನನ್ನ.
ಎಲ್ರು ಹುಟ್ಟಿದ ಮನೆ ದಾಟ್ ಬಂದ್ರೆ ನಾನು ನಂಬರ್ 1 ದಾಟ್ ಬರ್ತೀನಿ. ಚಿಚ್ಚಿ ಏನಿದು? ನೀನ್ ಅವ್ರ ಮಾತ್ ಕೇಳಿಸ್ಕೊಳ್ಳೋ ಸರಿಯಲ್ಲ. ಮಾತೇನೆ ಅವಳೊಳ್ಳೆ ಬುಲೆಟ್ ತರ ಡಿಶ್ಕ್ಯಾವ್ ಅಂತ ನಮ್ಮ ಅತ್ತೆಗೆ ಹಿಡ್ದಿರೋ ನಂಬರ್ 1 ಹುಚ್ಚನ ಗನ್ನಿಂದ ಶೂಟ್ ಮಾಡ್ದಾಗಿದೆ. ಈ ಮನೆ ಮಗಳು ಹುಲಿ ಕಡೆ. ಅದು ನವ್ಯಾ, ನವ್ಯಾ, ಓ ಇಲ್ಲಿದ್ದೀರಾ? ನಾನೇನು ಡಿಸ್ಟರ್ಬ್ ಮಾಡಲಿಲ್ಲ? ಹಾಗೇನೂ ಇಲ್ಲ ಆಂಟಿ. ಶ್ಯಾಮ್ಲಿಗೆ ಅದೇ ನಿನ್ನ ಮಮ್ಮಿಗೆ ನಾನು ಸ್ವಲ್ಪ ಡೇಟ್ಸ್ನ ಕಳಿಸ್ತೀನಿ. ಆ ಡೇಟಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದ್ದಾರೆ. ಯಾವ ಡೇಟ್ನ ಫಿಕ್ಸ್ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಹೇಳಪ್ಪ. ಸರಿ, ನಂಬರ್ 1. ಅದು ಆಂಟಿ, ಅಮ್ಮ ನಮ್ಮ ಮನೇಲಿ ನಿಮ್ಮ ಬಗ್ಗೆ ನಂಬರ್ 1 ಅಂತಾನೆ ಹೇಳ್ತಾ ಇರ್ತಾರೆ. ಹೋಗಿ ಬರ್ತೀನಿ ಆಂಟಿ, ಬಾಯ್. ನನ್ನ ಮಗಳು ಪ್ರಭಾ. ಹೌದಾ? ನನ್ ಮಗಳು ಅಂತ ನಾನೇನು ದೊಡ್ಡದಾಗ ಹೊಗಳ್ತಾ ಇಲ್ಲ. ಈ ಕಾಲದ ಹುಡ್ಗಿರಂಗೆ ಇವಳಿರೋದೇ ಇಲ್ಲ ರೀ. ಶೋಕಿ ಮಾಡೋದು, ಗಂಟುಗಟ್ಲೆ ಕನ್ನಡಿ ಮುಂದೆ ಕೂತ್ಕೊಂಡಿರೋದು, ಆ ಮೊಬೈಲ್ ಫೋನ್ ಇಟ್ಕೊಂಡು ವಿಡಿಯೋ ಗಿಡಿಯೋ ಅನ್ಕೊಂಡು ಮೂತಿನ ಕೋತಿ ತರ ತಿರುಗಿಸ್ಕೊಳ್ಳೋದು ಯಾವ್ದು ಗೊತ್ತಿಲ್ಲ ರೀ. ಮುಂದೆ ಕೇಳು. ಬಿಸ್ಕೆಟ್. ಬಿಸ್ಕೆಟ್ ತಿಂತೀರಾ ಅಂತ ಕೇಳಿದೆ. ಬೇಡ. ಇನ್ ಅಡ್ಗೆ ಕೆಲ್ಸ ಕೇಳ್ತೀರಾ? 10 ಜನಕ್ಕೆ ಅಡ್ಗೆ ಮಾಡ್ಬೇಕಂದ್ರು 10 ನಿಮಿಷದಲ್ಲಿ ಮಾಡ್ಬಿಸಾಕ್ತಾಳೆ. ಅಷ್ಟು ಗೊತ್ತು ನನ್ ಮಗಳಿಗೆ. ಮುಂದೆ ಕೇಳು. ಬೇಡ. ಇನ್ನ ಬೇರೆ ಕೆಲ್ಸ ಕೇಳ್ತೀರಾ? ಹೇಳಕ್ ಏನೂ ಇಲ್ಲ ಅನ್ಕೊಳ್ಳಿ. ಮೊಬ್ಬಗೆ ಅಷ್ಟ್ ಹೊತ್ಗೆ ಎದ್ದು ರಾತ್ರಿ ತನಕ ಏನಾದ್ರೂ ಕೆಲ್ಸ ಮಾಡ್ತಾನೆ ಇರ್ತಾಳೆ. ಮುಂದೆ ಕೇಳು. ಬಿಸ್ಕೆಟ್. ಬೇಡ ಅಂದೆ ತಾನೆ. ಸರ್ಸು ಬರ್ತಿದ್ದಾಳೆ, ಒಡವೆಗಳನ್ನ ಮುಚ್ಕೊ. ಅತ್ತೆ, ಏನೇ ಮತ್ತೆ ಯಾಕೆ ಬಂದೆ? ಅತ್ತೆ, ಮಾವಯ್ಯ ಬಂದ್ರಂತಲ್ಲ. ಬಂದ್ರೆ ಏನು ಇವಾಗ? ನಾವು ಬರೋದಿಲ್ಲ ಅಂತ ಮೊದ್ಲೇ ಹೇಳಿದ್ನಲ್ಲ. ಅಂತ ಮಾತಾಡ್ಬೇಡಿ ಅತ್ತೆ. ನಿಮ್ ಕೈಯಿಂದಾನೇ ಈ ಶಾಸ್ತ್ರ ಎಲ್ಲ, ಪೂಜೆ ಎಲ್ಲ ನಡಿಬೇಕು. ಅದಕ್ಕೆ ಅಲ್ಲಿ ಎಲ್ರೂ ಇದ್ರು ನೀವೇ ಬೇಕು ಅಂತ ಬಂದಿದ್ದೀನಿ. ಏನೇ ಅಷ್ಟಕ್ ಮಾತ್ರ ಬಂದ್ಯೋ, ಇಲ್ಲ ಮನೇಲಿ ಹೆಣ್ಣು ನೋಡಕ್ ಬಂದವ್ರೆ ಅಂತ ತಿಳ್ಕೊಂಡ್ ಹಾಳು ಮಾಡಕ್ ಬಂದ್ಯೋ? ಏನು, ಪ್ರಭಾ ನೋಡಕ್ ಬಂದಿದಾರಾ? ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅತ್ತೆ. ಸರ್ಸು,
ಸರ್ಸು ಮಾವಯ್ಯ ಪ್ರಭಾನ ನೋಡಕ್ ಬಂದಿದ್ದಾರೆ ಅಂತ ಬಂದ ಬಾಮ್ಮ ಬಾ. ನೀನ್ ಯಾಕಯ್ಯ ಬಂದೆ? ಇಬ್ರು ಆಚೆನೆ ಇದ್ರೆ ಮರ್ಯಾದೆ ಇರುತ್ತಾ ಹೇಳು? ನೀನು ಮಾತಾಡ್ತಾ ಇರು. ಮಾವಯ್ಯ ನೀನಾದ್ರೂ ಅತ್ತೆನ ಒಪ್ಸಿ ಕರ್ಕೊಂಡ್ ಬಾ ಮಾವಯ್ಯ. ಎಲ್ಲಿಗಮ್ಮ? ಸ್ಮಶಾನಕ್ಕೆ. ನನ್ ಮನೆಗೆ ಹೆಣ್ಣೋಡಕ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಹೊಟ್ಟೆ ಉರ್ಕೊಂಡು ಹಾಳು ಮಾಡಕ್ ಬಂದಿದ್ದಾಳೆ ಈ ರಾಕ್ಷಸಿ. ನೀನಿರು ನಾಗಮಣಿ. ನೀನ್ ಹೇಳು ಸರ್ಸು, ನಮ್ಮ ನೆಲ್ಲಿಗೆ ಬಾ ಅಂತಿದ್ಯಾ? ಚಿನ್ನಿ ದೊಡ್ಡೋಳಾಗಿದ್ದಾಳಲ್ಲ ಮಾವಯ್ಯ. ಏನು ಚಿನ್ನಿ ದೊಡ್ಡವಳಾಗಿದ್ದಾಳ? ಈ ವಿಷಯ ನನ್ಗೆ ಗೊತ್ತೇ ಇಲ್ವಲ್ಲ. ಏನೇ ನನಗೆ ಯಾಕೆ ಹೇಳಲಿಲ್ಲ? ಏನಯ್ಯ ಹೇಳ್ಬೇಕು? ನಾವು ಬೇಡ ಅಂತ ಮನೆ ಬಿಟ್ಟು ಹೋದವ್ರ ಜೊತೆ ನಮ್ಗೇನಯ್ಯ ಕೆಲ್ಸ? ಮಾವಯ್ಯ ನೀನು ಒಂದು ಹೆಣ್ಣೇನೆ. ಚಿನ್ನಿ ದೊಡ್ಡವಳಾಗಿದ್ದಾಳೆ, ಒಂದು ಮಾತು ಹೇಳಬೇಕು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ? ಇವತ್ತೇ ಶಾಸ್ತ್ರ ಮಾವಯ್ಯ. ದೊಡ್ಡಯ್ಯ ಅಲ್ಲೇ ಇದ್ದು ಎಲ್ಲ ಕೆಲಸ ನೋಡ್ಕೋತಿದ್ದಾರೆ. ಆದ್ರೆ ಚಿನ್ನಿಗೆ ಗಂಡಾಂತರ ಇದೆ ಅಂತ, ರಕ್ತ ಸಂಬಂಧ ಇರೋರಿಂದನೇ ಹೋಮ ಮಾಡಿಸ್ಬೇಕು ಅಂತ ಪುರೋಹಿತರು ಹೇಳಿದ್ದಾರೆ. ಹೋಮಕ್ಕೆಲ್ಲ ಏರ್ಪಾಡಾಗಿದೆ ಮಾವಯ್ಯ. ನೀವು ಅತ್ತೆ ಬಂದು ಹೋಮ ಮಾಡ್ಬೇಕಷ್ಟೇ. ಬನ್ನಿ ಮಾವಯ್ಯ. ಯಾರೇ ಬಂದ್ರು ನಾನ್ ಮಾತ್ರ ಬರೋದಿಲ್ಲ. ನೀನ್ ಬರ್ದಿದ್ರೆ ಪರವಾಗಿಲ್ಲ, ನಾನು ಅಪ್ಪ ಹೋಗ್ತೀವಿ. ನಡಿ ಸರ್ಸು. ಇಲ್ಲ ಮಧು, ಅತ್ತೆ ಕೂಡ ಬರ್ಬೇಕು. ನಾನ್ ಬರಲ್ಲ ಅಂದ್ಮೇಲೆ ಬರಲ್ಲ. ಏನೇ ನಾಗಮಣಿ, ನೀನು ಒಂದು ಹೆಣ್ಣಲ್ವಾ? ಹುಡುಗಿ ದೊಡ್ಡೋಳಾಗಿದ್ದಾಳೆ ಅಂತ ಕರಿಯಕ್ ಬಂದ್ರೆ ಅರ್ಥ ಆಗಲ್ವಾ? ಯಜಮಾನ್ರಿದ್ದಕ್ಕೆ ಊರವರೆಲ್ಲ ಸೇರ್ಕೊಂಡ್ ಕೂರ್ಸಿದ್ರು. ಕಾರ್ಯಕ್ ಬಾರಿ ಅಂತ ಕರೆದ್ರೆ ಬರ್ಲಿಲ್ಲ. ಮಗುಗೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳಿದ್ರು ನಿನ್ ಮನ್ಸ್ ಕರಗ್ಲಿಲ್ಲ. ಹೊಟ್ಟೆಗೆ ಅನ್ನ ತಿಂತ್ಯೋ ಇಲ್ಲ ಮಣ್ ತಿಂತ್ಯೋ? ಏನಾಯ್ತು ಸುಂದರ್ ಅವ್ರೆ, ಏನಾದ್ರೂ ತೊಂದ್ರೆನಾ? ಅಯ್ಯೋ ಏನಿಲ್ಲ ಬಿಡಿ, ನೀವು ಒಳಗಡೆ ಕೂತ್ಕೊಳ್ಳಿ, ನಾವು ಬಂದ್ಬಿಡ್ತೀವಿ. ಇವರೆಲ್ಲ ಯಾರು? ನನ್ ಮಗಳನ್ನ ಹೆಣ್ಣೋಡಕ್ ಬಂದಿದ್ದಾರೆ ಇವರೆಲ್ಲ. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ ನಿನ್ಗೇನೆ ಬಂತು? ಚಿನ್ನಿ ಶಾಸ್ತ್ರಕ್ಕೆ ಬರ್ಬೇಕಾಗತ್ತೆ ಅಂತ, ನಿನ್ ಗಂಡ ಕೂಡ ಬರ್ಬಾರ್ದು ಅಂತ ಇವತ್ತೇ ಹೆಣ್ಣೋಡೋ ಶಾಸ್ತ್ರ ಏರ್ಪಾಡ್ ಮಾಡಿದ್ಯಾ? ಏನ್ ಹೆಂಗ್ಸೆ ನೀನು? ಏನಮ್ಮ ಇದೆಲ್ಲ ನನ್ ಮನೆ ವ್ಯವಹಾರ. ನೀನೇನ್ ಮಧ್ಯದಲ್ಲಿ? ನೀವೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿದ್ದೀರಾ? ಮರ್ಯಾದೆಯಿಂದ ಹೋಗ್ತೀರಾ ಇಲ್ವಾ? ಏನೇ ಹೋಗೋದು? ಏನಯ್ಯ ಸುಂದ್ರ, ನಿನ್ ಸೊಸೆ ದೊಡ್ಡೋಳಾಗಿದ್ದಾಳೆ, ಸೋದ್ರ ಮಾವನೇ ಎಲ್ಲ ಮಾಡ್ಬೇಕು. ಇವಳನ್ನ ಕರ್ಕೊಂಡ್ ಬರ್ತ್ಯಾ ಇಲ್ವಾ? ನಡಿ ಮಗನೇ, ನೋಡಿದ್ರೆ ಗಯ್ಯಾಳಿ ಕುಟುಂಬ ಅನ್ಸುತ್ತೆ. ಇವ್ರ ಗಲಾಟೆ ನಮ್ಗೆ ಯಾಕೆ, ಹೋಗೋಣ ಬಾ. ಅಯ್ಯೋ ಅಯ್ಯೋ ನಿಂತ್ಕೊಳ್ಳಿ, ಇವರೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ. ಅಯ್ಯೋ, ನೀವು ಅದನ್ನ ಸುಮ್ನಿರಮ್ಮ, ಕೇಳ್ಕೊಂಡು ತುಂಬಾ ಹೋಗ್ತಿದ್ದೀರಲ್ಲ. ಏನಪ್ಪ ನಿಂತ್ಕೊಳ್ಳಿ. ಆಯ್ತಾ? ನಿಮ್ ಹೊಟ್ಟೆ ತಣ್ಣಗಾಯ್ತಾ? ನನ್ ಮಗಳಿಗೆ ಬಂದಿರೋ ಸಂಬಂಧನ ಹಾಳು ಮಾಡಿ ನೀವೆಷ್ಟು ಚೆನ್ನಾಗಿರ್ತೀರಾ ಅಂತ ನಾನು ನೋಡ್ತೀನಿ ಕಣ್ರೆ, ನೋಡ್ತೀನಿ. ಏಯ್ 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 ನಾಗಮಣಿ! ದೊಡ್ಡಮ್ಮ, ನನ್ ಮುಖ ನೋಡ್ಕೊಂಡು ಸುಮ್ನಿರಿ. ಅವಳು ಬರಲ್ಲ ಸರ್ಸು, ನಾವು ಬರ್ತೀವಿ ನಡಿ. ಪೂಜೆಗೆ ನೀವಿಬ್ರು ಕೂತ್ಕೋಬೇಕು ಮಾವಯ್ಯ. ಒಂದ್ಸಲ ನನ್ನ ಅತ್ತೆ ಹತ್ರ ಮಾತಾಡ್ತೀನಿ. ಎಲ್ಲಿ ಯಾಕೆ ನಿಂತಿದ್ಯೋ? ಅವಳು ಒಡವೆಗಳನ್ನೆಲ್ಲ ನೋಡ್ತಾಳೆ, ಎತ್ತಿಡೆ.